ಹಾಯ್ ಸಿವಿಲ್ ಇಂಜಿನಿಯರ್ಸ್, ಇದು ನನ್ನ ಮೊದಲನೇ ವಿಡಿಯೋ. ನಾನಿವಾಗ ನಿಮಗೆ ಯಾವ ಥರ ಬಬಲ್ಸ್ ಆಟೋ ಲೆವೆಲ್ ಯಾವ ಥರ ಬಬಲ್ ಸೆಟ್ ಮಾಡೋದಂತ ಹೇಳ್ಕೊಡ್ತೀನಿ. ಮೊದಲು ಈ ಸ್ಟ್ಯಾಂಡ್ನ ಕರೆಕ್ಟಾಗಿ ಟ್ರೈಪಾಡ್ನ ಸೆಟ್ ಮಾಡ್ಕೋಬೇಕು. ಈ ಟ್ರೈಪಾಡು ಸ್ಟ್ರೇಟಾಗಿರಬೇಕು. ಆಮೇಲೆ ನಾವು ಇದನ್ನು ಆಟೋ ಲೆವೆಲ್ ಸೆಟ್ ಮಾಡಬೇಕು. ಯಾವತ್ತೂ ಇದು ಪ್ಯಾರಲಲ್ ಆಗಿರಬೇಕು. ಈ ಸ್ಟ್ಯಾಂಡಿಗೆ ಈ ಸ್ಕ್ರೂ ಪ್ಯಾರಲಲ್ ಆಗಿರಬೇಕು. ಪ್ಯಾರಲಲ್ ಆಗಿ ಇನ್ನು ಸೆಟ್ ಮಾಡ್ಕೊಳ್ಳೋಣ. ಇವಾಗ ಈ ಬಬಲ್ ಈ ಕಡೆ ಇರುವಾಗ ನಾವು ಈ ಕಡೆ ಹೈಟ್ ಇದೆ ಅಂತ ಅರ್ಥ. ಈಗ ಆ ಕಡೆ ಡೌನ್ ಇದೆ, ನಾವು ಈ ಕಡೆ ಅದನ್ನು ಹೈಟ್ ಮಾಡ್ಕೋಬೇಕು. ಇವಾಗ ಈ ಕಡೆ ಹೈಟ್ ಮಾಡಿದಾಗ ಬಂತ ಬಬಲ್ ಸ್ಟ್ರೇಟಾಗಿ. ಓಕೆನಾ? ಬಬಲ್ ಸೆಂಟ್ರಲ್ ಬಂತ. ಫಾರ್ ಎಕ್ಸಾಂಪಲ್ ಹಿಡ್ಕೊಂಡು ಫಾರ್ ಎಕ್ಸಾಂಪಲ್ ಇವಾಗ ನಮ್ಮ ಬಬಲ್ಲು ಈ ಕಡೆ ಇದೆ. ನಾವು ಇದನ್ನು ಸೆಂಟ್ರಲ್ ಮಾಡಬೇಕಂದ್ರೆ ನಾವು ಎರಡೂ ಸ್ಕ್ರೂನು ಈ ಥರ ಮಾಡಬೇಕು. ಆವಾಗ ಇದು ಸೆಂಟ್ರಲ್ ಬರುತ್ತೆ. ಈ ಕಡೆ ಮತ್ತು ಈ ಕಡೆ ಇರುವಾಗ ನಾವು ಎರಡೂ ಸ್ಕ್ರೂ ಯೂಸ್ ಮಾಡಿದರೆ ಬಬಲ್ ಸೆಂಟ್ರಲ್ ಬರುತ್ತೆ. ಆ ಕಡೆ ಡೌನ್ ಇದ್ದಾಗ ಈ ಸ್ಕ್ರೂನ ಮಾತ್ರ ನಾವು ರೇಸ್ ಮಾಡಬೇಕು. ಫಸ್ಟು ಥಿಂಗ್ ಏನಂದರೆ ಈ ಎರಡು ಸ್ಕ್ರೂ ಇದ್ರ ಪ್ಯಾರಲಲ್ ಆಗಿರಬೇಕು. ಈ ಸ್ಕ್ರೂ ಇದ್ರ ಪ್ಯಾರಲಲ್, ಈ ಸ್ಕ್ರೂ ಇದ್ರ ಪ್ಯಾರಲಲ್ ಆಗಿ ಕರೆಕ್ಟ್ ಇರಬೇಕು. ಇವಾಗ ನಮ್ಮದೇ ಸೆಂಟರ್ ಆಯಿತು. ಇವಾಗ ಬಬಲ್ ಸೆಂಟರ್ ಆಯಿತು. ಓಕೆನಾ? ಬಬಲ್ ಈ ಕಡೆ ಇರುವಾಗ ಇದನ್ನು ನಾವು ಈ ಕಡೆ ಹೈಟ್ ಇದೆ ಅಂತ ಅರ್ಥ. ಈ ಕಡೆ ಹೈಟ್ ಇದೆ, ಆ ಕಡೆ ಡೌನ್ ಇದೆ. ಆವಾಗ ನಾವು ಈ ಸ್ಕ್ರೂನ ಯೂಸ್ ಮಾಡಬೇಕು, ಇದನ್ನು ಹೈಟ್ ಮಾಡಬೇಕು. ಆವಾಗ ಇದು ಈ ಕಡೆ ಬರುತ್ತೆ. ಆವಾಗ ಇದನ್ನು ಡೌನ್ ಮಾಡ್ಕೋಬೇಕು. ಆವಾಗ ಇದು ಬಂತ. ಫಸ್ಟು ಥಿಂಗ್ ಏನಪ್ಪ ಅಂದರೆ, ಒಂದು ಈಸಿಯೆಸ್ಟ್ ಥಿಂಗ್, ಯಾವ ಕಡೆ ಬಬಲ್ ಇರುತ್ತೆ ಆ ಕಡೆ ಹೈಟ್ ಇರುತ್ತೆ. ಇನ್ನೂ ಒಂದು, ಯಾವಾಗಲೂ ಇದನ್ನು ಪ್ಯಾರಲಲ್ ಆಗಿ ಇಟ್ಕೊಳ್ಳಿ. ಮತ್ತು ಬಬಲ್ನ ಈ ಕಡೆ ನೀವು ನೀವು ಈ ಥರ ನಿಂತಾಗ ಈ ಕಡೆ ಇಲ್ಲ, ನಿಮ್ಮ ಅಪೋಸಿಟ್ ಬಬಲ್ ಇರಬೇಕು. ಅರ್ಥದ? ಇನ್ನೊಂದ್ಸಲ ಹೇಳು. ಬಬಲ್ ಯಾವತ್ತು ಈ ಕಡೆ ಇರಬೇಕು. ಈ ಕಡೆ ಇದ್ದರೆ ಬೇಗ ಸೆಟ್ ಮಾಡ್ಬೋದು. ಯಾಕಂದರೆ ಈ ಕಡೆ ಬಂದಾಗ ಈ ಕಡೆ ಹೈಟ್ ಇರುತ್ತೆ. ಅವಾಗ ಈ ಸ್ಕ್ರೂ ಹೈಟ್ ಮಾಡಿಬಿಟ್ರೆ ಬಬಲ್ ಆ ಕಡೆ ಹೋಗ್ಬಿಡುತ್ತೆ. ಇಷ್ಟೇ.